ಹಲೋ ಫ್ರೆಂಡ್ಸ್, ನಾವಿವತ್ತು 7ನೇ ತರಗತಿಯ ಬೀಜೋಕ್ತಿಗಳು ಅನ್ನುವಂಥ ಪಾಠದ ಅಭ್ಯಾಸ 12.1ರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಅದರಲ್ಲಿ ಮುಖ್ಯ ಪ್ರಶ್ನೆ 5ರಲ್ಲಿ ಪ್ರಶ್ನೆ ಹೇಗಿದೆ ನೋಡಿ. ಏಕಪದೋಕ್ತಿ, ದ್ವಿಪದೋಕ್ತಿ ಮತ್ತು ತ್ರಿಪದೋಕ್ತಿಗಳಾಗಿ ವಿಂಗಡಿಸಿ ಅಂತೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳು ಏನಾಗಿದ್ದಾವೆ ಅಂದ್ರೆ ಇವು ಬೀಜೋಕ್ತಿಗಳು, ಹೌದಾ. ಎ ಬಿ ಮೈನಸ್ ಎ ಮೈನಸ್ ಬಿ ಇದು ಒಂದು ಬೀಜೋಕ್ತಿ. 5 ಮೈನಸ್ 3t ಇದು ಒಂದು ಬೀಜೋಕ್ತಿ. 4p ಸ್ಕ್ವೇರ್ ಕ್ಯೂಬ್ ಮೈನಸ್ 4pq ಸ್ಕ್ವೇರ್ 7mn. ಹಾಗಾದ್ರೆ ಇವು ನಾಲ್ಕು ಪದಗಳನ್ನ ನಾವೇನಂತ ಇದ್ದೀವಿ, ಬೀಜೋಕ್ತಿಗಳು ಅಂತೇಳಿ ಕರಿತಾ ಇದ್ದೀವಿ. ಹಾಗಾದ್ರೆ ಈ ಬೀಜೋಕ್ತಿಗಳನ್ನ ನಾವು ಏನಂತ ವಿಂಗಡಣೆ ಮಾಡಬೇಕಾಗಿದೆ ಅಂದ್ರೆ ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ. ಹಾಗಾದ್ರೆ ಏಕಪದೋಕ್ತಿ ಅಂದ್ರೆ ಏನು? ಮೊದಲನೇದಾಗಿ ನಾವು ಅದನ್ನ ತಿಳ್ಕೋಬೇಕು. ಏಕಪದೋಕ್ತಿ ಅಂದ್ರೆ ಒಂದು ಪದವನ್ನು ಮಾತ್ರ ಹೊಂದಿರುವ ಬೀಜ ಪದಗಳಿಗೆ ಏಕಪದೋಕ್ತಿ ಅಂತೀವಿ. 2 ಪದಗಳನ್ನು ಹೊಂದಿರುವ ಬೀಜ ಪದಗಳಿಗೆ ದ್ವಿಪದೋಕ್ತಿಗಳಂತ ಕರಿತಾ ಇದ್ವಿ. 3 ಬೀಜ ಪದಗಳನ್ನು ಹೊಂದಿರುವಂತಹ ಪದಗಳಿಗೆ ನಾವು ತ್ರಿಪದೋಕ್ತಿ ಅಂತೇಳಿ ಕರಿತಾ ಇದೀವಿ. ಹಾಗಾದ್ರೆ ಇಷ್ಟು ತಿಳ್ಕೊಂಡ್ಮೇಲೆ ಈ ಲೆಕ್ಕಗಳನ್ನ ಬಿಡಿಸೋಣ. ಇಲ್ಲಿ ನೋಡಿ, ಎ ಬಿ ಮೈನಸ್ ಎ ಮೈನಸ್ ಬಿ. ಹಾಗಾದ್ರೆ ಎ ಬಿ ಅನ್ನುವಂಥದ್ದು ಒಂದು ಪದ, ಮೈನಸ್ ಎ ಅನ್ನುವಂಥದ್ದು ಒಂದು ಪದ, ಮೈನಸ್ ಬಿ ಅನ್ನುವಂಥದ್ದು ಒಂದು ಪದ. ಹಾಗಾದ್ರೆ ಇಲ್ಲಿ ಒಟ್ಟು ಎಷ್ಟು ಪದಗಳಾದವು? 3. ಹಾಗಾಗಿ 3 ಪದಗಳಂದ್ರೆ ಅದು ಏನಾಗ್ತಾ ಇದೆ, ತ್ರಿಪದೋಕ್ತಿ. ಅರ್ಥ ಆಯ್ತಾ? ಎ ಬಿ ಮೈನಸ್ ಎ ಮೈನಸ್ ಬಿ ಇದನ್ನ ಏನಂತ ಕರಿಬಹುದು, ತ್ರಿಪದೋಕ್ತಿ ಅಂತೇಳಿ ಕರಿಬಹುದು. ಅದೇ ರೀತಿಯಾಗಿ 6ನೇ ಲೆಕ್ಕ 5 ಮೈನಸ್ 3t. ಇಲ್ಲಿ 5 ಅನ್ನುವಂಥದ್ದು ಒಂದು ಪದ, ಮೈನಸ್ 3t ಅನ್ನುವಂಥದ್ದು ಒಂದು ಪದ. ಹಾಗಾಗಿ ಒಟ್ಟು ಎಷ್ಟು ಪದಗಳು? ಇದೊಂದು ಪದ, ಇದೊಂದು ಪದ. ಹಾಗಾಗಿ ಒಟ್ಟು 2 ಪದಗಳು. 2 ಪದಗಳಂದ್ರೆ ಅದನ್ನ ನಾನು ಏನಂತ ಕರಿತಾ ಇದ್ದೀನಿ, ದ್ವಿಪದೋಕ್ತಿ ಅಂತೇಳಿ ಕರಿತಾ ಇದ್ದೀವಿ. ಇನ್ನು 7ನೇ ಲೆಕ್ಕ ನೋಡಿ, 4p ಸ್ಕ್ವೇರ್ ಕ್ಯೂಬ್ ಮೈನಸ್ 4pq ಸ್ಕ್ವೇರ್ ಇದೊಂದು ಪದ, ಮೈನಸ್ 4p ಸ್ಕ್ವೇರ್ ಒಂದು ಪದ. ಇದೊಂದು ಪದ, ಇದೊಂದು ಪದ. ಹೀಗಾಗಿ ಇಲ್ಲಿಯೂ ಕೂಡ ಎಷ್ಟು ಪದಗಳು? 2 ಪದಗಳು. ಹೀಗಾಗಿ ಇದರ ಉತ್ತರ ಕೂಡ ಏನಾಗ್ತಾ ಇದೆ, ದ್ವಿಪದೋಕ್ತಿ. ನೆಕ್ಸ್ಟ್ 8ನೇ ಲೆಕ್ಕವನ್ನು ನೋಡೋಣ. 7mn. ನೋಡಿ, ಈ ಪದವನ್ನ ನೋಡಿ ನೀವು ತ್ರಿಪದೋಕ್ತಿ ಅಂತೇಳಿ ತಿಳ್ಕೋಬಾರ್ದು. ಯಾಕಂದ್ರೆ 7 ಬೇರೆ, m ಬೇರೆ, n ಬೇರೆ ಅಲ್ಲ. ಇವಷ್ಟು ಕೂಡಿಸಿ ಏನಾಗ್ತಾ ಇದೆ, ಒಂದೇ ಒಂದು ಪದ ಆಗ್ತಾ ಇದೆ. ಹಾಗಾಗಿ ಇವನಷ್ಟನ್ನು ಕೂಡಿಸಿ ಒಂದೇ ಒಂದು ಪದ ಅಂತ ನಾವು ಹೇಳ್ತಾ ಇದೀವಿ. ಹಾಗಾಗಿ ಇದರ ಉತ್ತರ ಏನಾಗ್ತಾ ಇದೆ, ಏಕಪದೋಕ್ತಿ. ಅರ್ಥ ಆಯ್ತಾ? ಹಾಗಾಗಿ ಇದರ ಉತ್ತರ ಏಕಪದೋಕ್ತಿ, ತ್ರಿಪದೋಕ್ತಿ ಅಲ್ಲ. ಇವತ್ತಿನ ದಿವಸ ನಾವು ಈ 4 ಬೀಜೋಕ್ತಿಗಳ ಯಾವ ಒಂದು ಬೀಜೋಕ್ತಿಯ ವಿಧವಾಗಿದೆ ಅನ್ನೋದನ್ನ ನಾವಿವತ್ತು ತಿಳ್ಕೊಂಡಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.